ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ಸಂಡೇ. ಆ್ಯಕ್ಚುಲಿ ಏನೂ ಪ್ಲ್ಯಾನ್ ಇರಲಿಲ್ಲ. ಸೊ ಅವ್ರು ಹೇರ್ ಕಟ್ ಮಾಡಿಸ್ಬೇಕಿತ್ತು ಅಂತ ಹೇಳ್ತಾಯಿದ್ರು. ಹಂಗೆ ಸುಮ್ಮನೆ ಒಂದು ರೌಂಡ್ ಆಚೆ ಹೋಗ್ಬಿಟ್ಟು ಅವ್ರದ್ದು ಹೇರ್ ಕಟ್ ಎಲ್ಲ ಮುಗಿಸ್ಕೊಂಡು ಹಂಗೆ ಊಟ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ ಅಷ್ಟೇ. ಏನಂದರೆ ಅವರು ಹೇಳ್ದಂಗೆ ಬಿಯರ್ಡ್ ಆಗಲಿ ಹೇರ್ ಕಟ್ ಆಗಲಿ ಇಲ್ಲಿ ಮಾಡಲ್ಲ. ಸೊ ಅದಕ್ಕೆ ಅವರು ಹವಾಸೈನ್ ಹೋಟೆಲಲ್ಲೇ ಒಬ್ರು ಯಾರೋ ಮಾಡ್ತಾರಂತೆ. ಅವ್ರ ಹತ್ರ ಜಸ್ಟ್ ಬರೀ ಹೇರ್ ಕಟ್ ಮಾಡಿಸೋಣ, ಬಿಯರ್ಡ್ನ ಸಲೂನಲ್ಲೇ ಹೋಗಿ ಮಾಡಿಸೋಣ ಅಂತ ಹೇಳ್ತಿದ್ರು. ಹಂಗಾಗಿ ಫಸ್ಟು ಹೋಟೆಲ್ಗೆ ಹೋದ್ವಿ. ಓಕೆ, ನಾವು ಇವಾಗ ಹವಾಸೈನ್ ಹೋಟೆಲ್ ರೀಚ್ ಆಗಿದ್ದೀವಿ. ಖಾಲಿ ಇದೆ. ಎಲ್ಲರೂ ಮೇ ಬಿ ಬ್ರೇಕ್ಫಾಸ್ಟ್ ಮಾಡಿ ಮೇಲೆ ಮಲ್ಕೊಂಡಿರ್ಬೇಕು, ಇವತ್ತು ರಜೆ ಅಲ್ವಾ. ಅದಕ್ಕೆ ನಾನಿಲ್ಲಿ ಬಂದು ವೆಯ್ಟ್ ಮಾಡ್ತಿದ್ದೀನಿ. ಅವರು ಹೇರ್ ಕಟ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೋಗಿದ್ದಾರೆ. ಇಲ್ಲೇ ಒಬ್ಬರು ಮಾಡ್ತಾರಂತೆ. ಅದು ಮಾಡಿಸ್ಕೊಂಡು 20 ಮಿನಿಟ್ಸ್ ಆಗ್ಬೋದು ಅಂತ ಹೇಳಿದ್ರು. ನಾನು ಇವಾಗ ಅವ್ರು ಬರೋವರೆಗೂ ಇಲ್ಲಿ ವೆಯ್ಟ್ ಮಾಡಬೇಕು. ಸೊ ಏನಾದರೂ ನೋಡ್ತಾ ಟೈಮ್ ಪಾಸ್ ಮಾಡುವ. ಓಕೆ ಗೈಸ್, ನಾವಿವಾಗ ಸಲೂನ್ಗೆ ಹೋಗಿ ಆಮೇಲೆ ಇದು ಮರ್ಸಿ ಜ್ಯೂಸ್ ಅಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಅದು ಲಾಸ್ಟ್ ಟೈಮ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಅಲ್ಲ, ಅದು ಚಾಕ್ಲೇಟ್ ಶೇಕ್ ಅಷ್ಟೇ, ಚಾಕ್ಲೇಟ್ ಪ್ಲಸ್ ಅವಕಾಡೋ. ಅದು ನಂಗೆ ತುಂಬ ಇಷ್ಟ ಆಗಿತ್ತು ಅಂತ ಹೇಳ್ಬಿಟ್ಟು ನಾವು ಆ ಶಾಪಿಗೆ ಹೋಗಿ ಅದನ್ನು ಕುಡಿದು ಇವಾಗ ಲೆವಿ ರೆಸಾರ್ಟಿಗೆ ಇದಕ್ಕಿಂತ ಮುಂಚೆ ಆಲ್ರೆಡಿ ಒಂದ್ಸರಿ ಬಂದಿದ್ವಿ. ಇದು ಲೆವಿ ರೆಸಾರ್ಟ್ ಅಂತ ಹೇಳ್ಬಿಟ್ಟು ಈ ಥರ ಇದೆ. ಇವತ್ತು ಆ್ಯಕ್ಚುಲಿ ಇಲ್ಲಿ ಹಬ್ಬ ಅಲ್ವಾ. ಇಲ್ಲಿ ಜಾಬ್ರಿಲ್ ಚರ್ಚಲ್ಲಿ ಒಂದು ಫೇಮಸ್ ಫೆಸ್ಟಿವಲ್, ಇವರು ಕ್ರಿಶ್ಚಿಯನ್ ರಿಲಿಜನ್ದು ತುಂಬ ಫೇಮಸ್ ಫೆಸ್ಟಿವಲ್ ಅಂತ ಇಯರ್ಲಿ ಒಂದು ಟೈಮ್ ಬರುತ್ತೆ. ಸೊ ಅದಕ್ಕೆ ತುಂಬ ಸಿಟಿಯಿಂದ ನಮ್ಮ ಕಡೆಗೆ ತಿರುಪತಿ, ಧರ್ಮಸ್ಥಳ ಈ ಥರ ಹೋಗ್ತೀವಿ. ಸೊ ಹಂಗೆ ಇಲ್ಲೂ ಕೂಡ ತುಂಬ ಜನ ಬಂದಿದ್ದಾರೆ ಬೇರೆ ಬೇರೆ ಸಿಟಿಯಿಂದ. ಅದಕ್ಕೆ ತುಂಬ ಕ್ರೌಡ್ ಇದೆ ಸಿಟಿ ಎಲ್ಲ. ಹಂಗಾಗಿ ಊರು ಆಚೆ ಇರೋ ರೆಸಾರ್ಟ್ ಕಡೆ ಬಂದಿದ್ದೀವಿ ಊಟಕ್ಕೆ ಅಂತ. ಸೊ ಇಲ್ಲೂ ಕೂಡ ತುಂಬ ರಶ್ ಇದೆ. ಲಾಸ್ಟ್ ಟೈಮ್ ಬಂದಾಗ ಎಷ್ಟು ಖಾಲಿ ಇತ್ತು. ತುಂಬ ಕಾರ್ಸ್ ನಿಂತಿದೆ. ಮೇ ಬಿ ಫುಲ್ ರಶ್ ಇದೆ ಅನಿಸುತ್ತೆ. ಹಿಂಗೆಲ್ಲ ಫುಲ್ ಆಕ್ಯುಪೈ ಆಗಿದೆ ಅಂದರೆ ರಶ್ ಇದ್ದೇ ಇರುತ್ತೆ. ಸೊ ಇದು ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಗೈಸ್ ತುಂಬ ರಶ್ ಇದೆ. ಲಾಸ್ಟ್ ಟೈಮ್ ಇದೆಲ್ಲ ಎಷ್ಟು ಖಾಲಿ ಇತ್ತು ಅಂದರೆ, ಇವತ್ತು ಜನ ಜಾತ್ರೆ ಇಲ್ಲ, ಹಬ್ಬ ಇರೋದಕ್ಕೆ. ಫುಲ್ ಜನ ಜಾತ್ರೆ. ರಶ್ ಇರುತ್ತೆ ಅಂತ ಗೊತ್ತಿದ್ರೆ ಬಂದಿದ್ದೀನಿ. ಬೇರೆ ಕಡೆ ಎಲ್ಲ ಕಡೆ ಇವತ್ತೆಲ್ಲ ಅಲ್ಲಿ ಹಂಗೆ ಇತ್ತು. ಲಾಸ್ಟ್ ಟೈಮ್ ಬಂದಾಗ ಖಾಲಿ ಇದ್ದದ್ದು ನೋಡಿ. ಸೊ ಹಂಗಿರುತ್ತೆ, ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಕೊಂಬರೋಣ ಅಂತ ನಾವು ಹೋಗಿದ್ವಿ. ಬಟ್ ಅಲ್ಲಿ ಹಬ್ಬ ಇರೋದಕ್ಕೆ, ಅಲ್ಲಿ ಅಂತಲ್ಲ, ನಿನ್ನೆ ಆಲ್ಮೋಸ್ಟ್ ಎಲ್ಲ ರೋಡ್ಗಳಲ್ಲೂ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಜನ ಅಂದರೆ ಜನ ತುಂಬ್ಕೊಂಡು ಹೋಗಿದ್ರು. ಸೊ ಇದು ಸ್ವಲ್ಪ ಆಚೆ ಇತ್ತು, ಹಂಗಾಗಿ ಹೋಗಿದ್ವಿ. ಅಲ್ಲೂ ಕೂಡ ತುಂಬ ರಶ್ಶು, ತುಂಬ ಕಾರ್ಸ್ ಎಲ್ಲ ಇತ್ತು.
ಸೊ ಬಂದಿದ್ದೀವಿ ಇನ್ನೇನು ಮಾಡೋದು ಅಂಥೇಳಿ ಆಲ್ರೆಡಿ ಅಲ್ಲಿ ಜ್ಯೂಸ್ ಕುಟ್ಕೊಂಡು ಬಂದಿದ್ದಕ್ಕೆ ಅಷ್ಟೊಂದು ಹಶ್ವು ಇರಲಿಲ್ಲ. ಆಮೇಲೆ ಎಲ್ಲೂ ಕೂಡ ತುಂಬ ಬಿಸಿಲು ಮತ್ತು ಜನ ಆ ಥರ ರಶ್ ಇರೋದನ್ನು ನೋಡಿ ಸುಮ್ಮನೆ ಏನೋ ಒಂದು ಪಿಜ್ಜಾ ಅಥವಾ ಏನಾದ್ರು ಕೋಕ್ ಕುಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಪಿಜ್ಜಾನ ಆರ್ಡ್ರ್ ಮಾಡಿದ್ವಿ. ಬಟ್ ಏನಾಯಿತು ಅಂದರೆ ಲಾಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಕೊಟ್ಟಿದ್ರು, ಇವಾಗ ಅದು ಫುಲ್ ರಶ್ ಇರೋದಕ್ಕೆ ತುಂಬ ಟೇಬಲ್ಸ್ಗೆಲ್ಲ ಅವ್ರು ಸರ್ವ್ ಮಾಡಬೇಕಾಗಿತ್ತಲ್ವ, ಹಾಗಾಗಿ ಅವರು ಅಷ್ಟು ಚೆನ್ನಾಗಿರಲಿಲ್ಲ ಅದು ಪಿಜ್ಜಾ ಕೂಡ. ಇನ್ನೇನು ಮಾಡೋದು ಬಿಡು ಅತ್ತಾಗೆ ತಿನ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನೇ ಮಾತಾಡ್ಕೊಂಡು ತಿಂತಾ ಇದ್ವಿ. ಆಮೇಲೆ ಇಲ್ಲಿ ಯಾವಾಗಲೂ ನಾವು ಹೇಳ್ತಿರ್ತೀವಲ್ಲ ಪಿಜ್ಜಾ ಏನಾದರೂ ತೊಗೊಂಡ್ರೆ ಅದಕ್ಕೆ ಗ್ರೀನ್ ಚಟ್ನಿ ಅಂತ ಕೊಡ್ತಿರ್ತಾರೆ ಅಂತ. ಸೊ ಅದನ್ನು ಕೂಡ ಅವ್ರು ಕೊಟ್ಟಿರಲಿಲ್ಲ. ಅಯ್ಯೋ ಅದು ಇದ್ರೆ ಸ್ವಲ್ಪ ತಿನ್ಕೊಂಡು ಹೋಗ್ಬೋದು, ಇದು ಚೆನ್ನಾಗಿ ಅನಿಸ್ತಿತ್ತು, ಇದು ಸ್ವಲ್ಪ ಇದೆ ಅಂತ ಅದೇ ಮಾತಾಡ್ಕೊಂಡು ತಿಂತಾ ಇದ್ವಿ. ನಾವು ಆ ಥರ ಮಾತಾಡಿ ಸ್ವಲ್ಪ ಟೈಮ್ ಆದ ತಕ್ಷಣವೇ ಅವರು ಗ್ರೀನ್ ಚಟ್ನಿ ತೊಗೊಂಡು ಬಂದು ಕೊಟ್ಟರು. ಸೊ ಆವಾಗ ಓಕೆ ಇನ್ನು ಸ್ವಲ್ಪ ಹಚ್ಕೊಂಡು ಅದಕ್ಕೆ ತಿಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಬಿಡು ಅಂತ ಅವರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಅದನ್ನೇ ಹಚ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ತಿನ್ಕೊಂಡು ಬಂದ್ವಿ. ಎಷ್ಟು ರಶ್ ಇದೆ ಅಂದರೆ ಇವತ್ತು ಮಾತ್ರ ನಿಮ್ಮ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಇವಾಗ ಲಾಸ್ಟ್ ಟೈಮ್ ಬಂದಾಗ ಎಷ್ಟು ಪೀಸ್ಫುಲ್ಲಾಗಿತ್ತು. ಅದು ಲೇಕ್ ಪಕ್ಕನೇ ನಮಗೆ ಸೀಟ್ ಸಿಕ್ಕಿತ್ತಲ್ಲ, ಅಂದರೆ ಅದೇನದು ಸಿಕ್ಕಿತ್ತು. ಅದೇ ಹಾಗೆ ಹಂಗೆ ಅಂದ್ಕೊಂಡು ಬಂದ್ವಿ. ಬಟ್ ಫುಲ್ ರಶ್ಶು ಜನ, ಜಾತ್ರೆ ಅದರಲ್ಲ ಸಾಂಗ್, ಯಪ್ಪ ಫುಲ್ ಇವತ್ತು ಹಂಗೆ ಯಾವ ಮನೆಗೆ ಹೋಗ್ತೀವೋ ಅಂತ ಅನ್ನಿಸ್ಬಿಟ್ಟಿದೆ ಅಷ್ಟೇ. ಇದು ಆಟೋ ಬರ್ತೈತೆ, ಮತ್ತು ನಾವು ಬೇರೆದಕ್ಕೆ ಹೋದಾಗ ಅದು ಬಂದರೆ ಬರಲಿಲ್ಲ, ಕಾಲೇಜ್ ಇಲ್ಲ ಅಂತ ಮತ್ತು ಇಲ್ಲಿ ಬಂದ್ಬಿಟ್ಟು ಕಾಲ್ ಮಾಡಿದ್ರೆ ಓಕೆ ಗೈಸ್. ಇವಾಗ ನಮ್ಮದು ಆಟೋ ಬಂದರೆ ನಾವು ಹೋಗ್ಬೇಕಷ್ಟೆ. Hi. What's today? Today special is rasam, green dal, rice, Rasam? chapati, rasam, yeah. ರಸಮ್, ಗ್ರೀನ್ ದಾಲ್, Chapati, ಚಪಾತಿ, and rice. ರೈಸ್. ಓಕೆ, ನೋ ನಾನ್ ವೆಜ್ ಸಂಡೇ Same. ಸೇಮ್. ಓಕೆ, ಒನ್ ಮೋರ್ ಪರ್ಸನ್ ಇದ್ರೇನು? No. ನಾನಿ Nani is Where is Nani? Liu. ಲೀವ್. ಇವರು ನಮಗೆ ಟೀ ಕುಡಿದು ಹೋಗಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಟೀ ಆಗ್ತಾ ಇದೆ, ನೋಡೋಣ. ಇವರು ಕುಡ್ದು ಹೋಗೋಣ ಅಂದರೆ ಕುಡ್ದು ಹೋಗಬೇಕು, ಇಲ್ಲ ಹೋಗೋಣ ಅಂದರೆ ಹೋಗಬೇಕು. ಕೇಳೋಣ ಏನು ಹೇಳ್ತಾರೆ. ಗೈಸ್ ನಾವು ಮನೆ ಹತ್ರ ಬಂದ್ವಿ, ಸಂಡೇ ಮುಗೀತು. ಟೈಮ್ ಎಷ್ಟಾಯ್ತು ಗೊತ್ತಾ? ಎಷ್ಟಾಯ್ತಪ್ಪಿ? 4:30 ಟೈಮು ಮುಗೀತು. ಹಾಂ, ಇವತ್ತು ಫುಲ್ ಮಳೆ ಮೋಡ. ನಾವು ಇವಾಗ ಹೋಗಿ ನಾವು ಅಲ್ಲಿ ಟೀ ಕುಡಿದಿಲ್ಲ, ಆ್ಯಕ್ಚುಲಿ ಹೊಟ್ಟೆ ಫುಲ್ ಆದಂಗಿದೆ, ಬೇಡ ಅಂದರು. ಅದಕ್ಕೆ ಹೆಂಗೂ ಇನ್ನೂ ಟೈಮ್ ಇದೆ, 4:15 ಅಲ್ವಾ, ಒಂದು 6 o'clockವರೆಗೂ ರೆಸ್ಟ್ ಮಾಡಿ ಆಮೇಲೆ ನಾವು ಇಲ್ಲೇ ಮಾಡ್ಕೊಂಡು ಕುಡಿಬೇಕು ಅಷ್ಟೇ. ಇಷ್ಟು ಹಿಂಗಿತ್ತು ನಮ್ಮದು ಸಂಡೇ ಇವತ್ತು. ಏನಾದರೂ ಹೇಳ್ತೀರಾ? ಅವರು ನಿದ್ದೆ ಬರ್ತಿದೆ ಅಂತೆ, ಮಾತಾಡೋ ಮೂಡಲಿಲ್ಲ. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸ್ನ ನೋಡ್ತಾಯಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.